ನಮಸ್ಕಾರ ವೀಕ್ಷಕರ, ಗೃಹಲಕ್ಷ್ಮಿ 11 ಮತ್ತು 12ನೇ ಕಂತು ಅಷ್ಟೇ ಅಲ್ಲ, ಮುಂಬರುವಂತಹ ಎಲ್ಲ ಕಂತುಗಳನ್ನು ಕೂಡ ನಾವು ಜಮಾ ಮಾಡೇ ಮಾಡ್ತೀವಿ. ಸೊ ನಾವು ಯಾರು ಏನೇ ಹೇಳಿದ್ರು ಸಹಿತ ಬಂದ್ ಮಾಡಲ್ಲ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಮತ್ತೆ DK ಶಿವಕುಮಾರ್ ಸರ್ ಅವರು ಕೂಡ ಹೇಳಿರುವಂತದ್ದು. ಸೊ ನೋಡೋಣ ಇಬ್ರು ಕೂಡ ಏನ್ ತಿಳಿಸ್ಕೊಟ್ಟಿದ್ದಾರೆ, ಸೊ ಏನ್ ಮಾಹಿತಿಯನ್ನ ಲೈವ್ ಪ್ರೂಫ್ ಆಗಿ ನ್ಯೂಸ್ ಚಾನೆಲ್ಗಳಲ್ಲಿ ಏನ್ ಹೇಳಿದ್ದಾರೆ, ಸೊ ಎಲ್ಲನೂ ಕೂಡ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ತಾ ಹೋಗಿ, ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಮುಂದುವರಿಯುತ್ತೋ ಇಲ್ವೋ, ಸೊ ಮುಂದುವರೆದ್ರೆ ನಿಮ್ಗೆ ಅಮೌಂಟ್ ಯಾವಾಗ ಜಮಾ ಆಗುತ್ತೆ, ಸೊ ಈ ಒಂದು ಕ್ವಶನ್ ಎಲ್ಲರ ತಲೆಯಲ್ಲಿ ಆಗಿರುತ್ತೆ. ಸೊ 100% ಆಗಿರುತ್ತೆ. ಸೊ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಹೇಳಿರುವಂತದ್ದು, ಈ ಕಡೆಗೆ ಇಲ್ಲಿ ಸ್ವತಃ DK ಶಿವಕುಮಾರ್ ಅವರು ಕೂಡ ಹೇಳಿರುವಂತದ್ದು. ಈಗ ವಿಧಾನಸಭಾ ಏನು ಬಜೆಟ್ ಮಂಡನೆಯಲ್ಲಿ ನಡೆದಿರುವಂತಹ ಸಭೆ ಏನ್ ಮುಗಿತಲ್ಲ, ಸಿದ್ದರಾಮಯ್ಯನವರು ಕೂಡ ಅಲ್ಲಿ ಇದ್ರು ಸ್ವತಃ. ಸೊ ಎಲ್ಲರೂ ಕೂಡ ಒಂದು ಮಾತುಕತೆ ಮುಗಿದ ತಕ್ಷಣ, ಸಭೆ ಮುಗಿದ ತಕ್ಷಣ ಏನ್ ಬರ್ತಿರ್ತಾರಲ್ಲ ಹೊರಗಡೆ, ಸೊ ಅಂತಹ ಸಂದರ್ಭದಲ್ಲಿ ಮಾತನಾಡಿರುವಂತಹ ಮಾತುಗಳಿದು. ಸೊ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾತುಗಳಿದಾವೆ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊದಲು ಏನ್ ಹೇಳಿದ್ರಂದ್ರೆ, ಈ ಒಂದು ಮೇ ತಿಂಗಳದು ಮತ್ತೆ ಜೂನು ಜುಲೈ ಅಲ್ಲ, ಸೊ ಮೇ ತಿಂಗಳದ್ದು ಈಗಾಗಲೇ ಹಾಕಿದೀವಿ, ಜೂನು ಮತ್ತೆ ಜುಲೈ ಅಮೌಂಟ್ ಮಾತ್ರ ಬರೋದಿದೆ. ಸೊ ಅವು 2 ತಿಂಗಳದ ಅಮೌಂಟ್ ನಾವು ಹಾಕ್ತಿವಿ. 7-8 ದಿನಗಳ ಒಳಗಾಗಿನೇ ಎಲ್ಲರ ಖಾತೆಗೆ ಹಣ ಹೋಗಿ ಮುಟ್ಟಿರುತ್ತೆ. ಟ್ರೆಜರಿಗೆ ಪುಷ್ ಮಾಡಿದ್ವಿ. ಟೆಕ್ನಿಕಲ್ ಇಶ್ಯೂಸ್, ಸರ್ವರ್ ಇಶ್ಯೂ ಆಗ್ತಾ ಇರುವಂತದ್ದು. ಸೊ ಅದಕ್ಕೋಸ್ಕರ ಲೇಟ್ ಆಗಿದೆ. ಮತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅದು ಇದು ಆಗಿದೆ. ಸೊ ಅದೆಲ್ಲನೂ ಕೂಡ ಕ್ಲಿಯರ್ ಮಾಡಿಕೊಂಡು, ಸೊ ಎಲ್ಲರ ಖಾತೆಗೆ 7-8 ದಿನಗಳ ಒಳಗಾಗಿನೇ ಜಮಾ ಮಾಡ್ತೇವೆ. ಸೊ ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತುಗಳು ನಿಲ್ಲೋದಿಲ್ಲ. ಈ ಒಂದು ಗೃಹಲಕ್ಷ್ಮಿ ಯೋಜನೆನೇ ನಿಲ್ಲೋದಿಲ್ಲ. ಯಾರೇನೇ ಹೇಳಿ ಈ ಒಂದು ಯೋಜನೆಗೆ ನಾವು ಬಂದ್ ಮಾಡಲ್ಲ. ನಾವು ಇರುವವರೆಗೂ ಕೂಡ ಈ ಒಂದು ಯೋಜನೆ ನಡೆಯುತ್ತೆ ಅಂತ ಒಂದು ಮಾಹಿತಿ ಕೊಟ್ಟಿರುವಂತದ್ದು. ಸೊ ಬೇಕಾದ್ರೆ ಈ ಒಂದು ಕ್ಲಿಪ್ ಅನ್ನ ನೋಡ್ಕೊಂಡ್ ಬನ್ನಿ. 3-4 ತಿಂಗಳಿಂದ ತಲುಪ್ತಾ ಇಲ್ಲ ಅಂತಕ್ಕಂಥ ವಿಚಾರ ಕುರಿತಂತೆ ಮಹಿಳೆಯರು ಬಹಿರಂಗವಾಗಿ ತಮ್ಮ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ರಾಜ್ಯದಲ್ಲಿ. ಈ ಕುರಿತಂತೆ ತಾವು ಹೇಳೋದಾದ್ರೆ, 3-4 ತಿಂಗಳದಿಂದ ಬರ್ತಾ ಇಲ್ಲ ಅನ್ನೋದು ತುಂಬಾ ತಪ್ಪು. ಯಾಕಂದ್ರೆ ಮೇ ತಿಂಗಳಿನಲ್ಲಿ ಹಾಕಿದ್ವಿ, ಜೂನ್ ಜುಲೈ ಅಂತ ಹೇಳಿ 2 ತಿಂಗಳದಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ಬಂದಿಲ್ಲ. ಈಗಾಗಲೇ DBT ಪುಷ್ ಮಾಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ 8 to 10 ಡೇಸ್ ಒಳಗಡೆ ಅವ್ರಿಗೆ ಸಿಗುತ್ತೆ. ಇನ್ನು ಎಷ್ಟು ತಿಂಗಳಲ್ಲಿ ಆಗ್ಬೋದು ಮೇಡಮ್? ಈಗ ಮಹಿಳೆಯರಿಗೆ 8 to 10 ಡೇಸು ಈ ಯೋಜನೆಯನ್ನ, ಗೃಹಲಕ್ಷ್ಮಿ ಯೋಜನೆನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸ್ತಾ ಇಲ್ಲ. ಈ ಯೋಜನೆ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮಾಡಿದ್ದು, ಇಲೆಕ್ಷನ್ ಪೂರ್ವದಲ್ಲಿ ಕೊಟ್ಟಂತ ಭಾಷೆ ಇದೆ. ನಾವು ಈ ಯೋಜನೆಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕ್ಲಿಪ್ ಅನ್ನ ನೋಡ್ಕೊಂಡ್ ಬಂದ್ರಲ್ಲ, ಸೊ ಇದೇ ರೀತಿಯಾದಂತಹ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದ್ ಮಾಡಲ್ಲ ಅಂತಾನೆ ಅವರು ಕೂಡ ಹೇಳ್ತಾ ಇರುವಂತದ್ದು. ಈ ಒಂದು 11-12ನೇ ಕಂತಿನ ಇನ್ನೇನು 7-8 ದಿನಗಳ ಒಳಗಾಗಿನೇ, ಅಂದ್ರೆ ಈಗಾಗಲೇ ಎಲ್ಲರ ಖಾತೆಗೆ ಜಮಾ ಆಗ್ತಾ ಹೊಂಟಿದೆ ಅಂತಾನೆ ಅರ್ಥ. ಯಾಕಂದ್ರೆ 7-8 ದಿನ ಅಂದ್ರೆ ಎಲ್ಲರ ಖಾತೆ ಜಮಾ ಆಗ್ಲಿಕ್ಕೆ ಅಷ್ಟೊಂದು ಟೈಮ್ ಬೇಕು. ಈಗಾಗಲೇ ಅಮೌಂಟ್ ಜಮಾ ಮಾಡ್ತಿದ್ದಾರೆ, ಹಂತವಾಗಿ ಮಾಡ್ತಾ ಇದ್ದಾರೆ. 1 ಲಕ್ಷ, 2 ಲಕ್ಷ, 3 ಲಕ್ಷ ದಿನಕ್ಕೆ ಈ ರೀತಿಯಾಗಿ ಅಮೌಂಟ್ ಹಾಕ್ತಾ ಇರುವಂತದ್ದು. ಸೊ ನಿಮ್ಮ ಖಾತೆಗೆ ಅತಿ ಶೀಘ್ರದಲ್ಲಿ ಬರುತ್ತೆ. ಸೊ ವೇಟ್ ಮಾಡಿ, ಒಂದು ಜುಲೈ ಎಂಡ್ ವರೆಗೂ ಕೂಡ ವೇಟ್ ಮಾಡೋಣ ನಾವೆಲ್ಲರೂ ಕೂಡ. ಸೊ ಅಷ್ಟರೊಳಗೆ ಅಮೌಂಟ್ ಹಾಕ್ತಾರೆ ಇಲ್ವಾ ಕಾಯೋಣ. ಸೊ ಈಗ ಸಾಕಷ್ಟು ಪ್ರತಿಭಟನೆ ಕೂಡ ನಡೀತಾ ಇರುವಂತದ್ದು. ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷಾಲಯ. ಸೊ ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದ್ರೂ ಸಮಸ್ಯೆ ಇದ್ದೇ ಇರತ್ತೆ. ಉದಾಹರಣೆಗೆ ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆಯ ಸಮಸ್ಯೆಗಳಿರ್ತವೆ, ಗಂಡ ಹೆಂಡತಿಯ ಜಗಳಗಳಿರ್ತವೆ, ಅತ್ತೆ ಸೊಸೆಯ ಜಗಳಗಳಿರ್ತವೆ, ಮಹಿಳೆಯರ ಗುಪ್ತ ಸಮಸ್ಯೆಗಳಿರ್ತವೆ, ಸಂತಾನದ ಸಮಸ್ಯೆ ಇರುತ್ತೆ, ಮತ್ತೆ ಶತ್ರುವಿನ ನಾಶ, ಸಾಕಷ್ಟು ಹಲವಾರು ಇನ್ನೂ ಹೆಚ್ಚಿನ ಸಮಸ್ಯೆಗಳಿರ್ತವೆ. ಸೊ ಆ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗತ್ತೆ. ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂತಹ ಜ್ಯೋತಿಷರು ಇರ್ತಾರೆ. ಸೊ ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆಲ್ಲನೂ ಕೂಡ ಪರಿಹಾರ ಮಾಡಿಕೊಡ್ತಾರೆ. ಸೊ ಬೇಗನೆ ಆದಷ್ಟು ಈ ಒಂದು ನಂಬರ್ಗೆ ಕರೆ ಮಾಡಿ ಒಂದು ವಿಶೇಷವಾದಂತಹ ಪರಿಹಾರವನ್ನ ಕಂಡುಕೊಳ್ಳಿ. ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮಹಿಳೆಯರು. ಸೊ ಅದಕ್ಕೋಸ್ಕರ ಈಗ ಅಮೌಂಟ್ ಅತಿ ಸ್ಪೀಡ್ ಆಗಿ ಹಾಕ್ತೇವಂತ ಹೇಳಿರುವಂತದ್ದು. ಸೊ ನೋಡೋಣ, ವೇಟ್ ಮಾಡಿ. ಒಂದು ಜುಲೈ ಒಳಗಾಗಿ ಹಾಕಿದ್ರೆ ಎಲ್ಲರಿಗೂ ಕೂಡ ಒಳ್ಳೆಯದು, ಸಹಾಯ ಆಗುತ್ತೆ 100%. ಸೊ ಇದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ದಾರೆ ಮಹಿಳೆಯರು. ಸೊ ಇದಾದ್ಮೇಲೆ DK ಶಿವಕುಮಾರ್ ಸರ್ ಅವರು ಕೂಡ ಏನ್ ಹೇಳಿದ್ದಾರೆ, ಈಗಾಗಲೇ ಮೇದಲ್ಲಿ 2 ತಿಂಗಳದ್ದು ಅಮೌಂಟ್ ಒಮ್ಮೆಲೆ ಬಿಟ್ಟಿದೀವಿ. ಸೊ ಇದು ಕೂಡ ಬಿಡ್ತೀವಿ. ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದಾಗಲ್ಲ. ಸೊ ಎಲ್ಲ ಮಹಿಳೆಯರಿಗೆ ಈ ಒಂದು ಕಂತು ಸಿಗತ್ತೆ. 2 ಕಂತುಗಳನ್ನ ಸೇರಿಸಿ ಅಮೌಂಟ್ ಹಾಕ್ತಿವಿ. ನೆಕ್ಸ್ಟ್ ಮುಂದಿನ ಕಂತುಗಳು ಕೂಡ ಬರ್ತವೆ. ಯಾಕಂದ್ರೆ ಇದನ್ನ ಮಹಿಳೆಯರಿಗೋಸ್ಕರನೇ ಈ ಒಂದು ಯೋಜನೆ ತಂದಿರುವಂತದ್ದು ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಎಲೆಕ್ಷನ್ ಪೂರ್ವವಾಗಿ ಈ ಒಂದು ಯೋಜನೆಯನ್ನ ಬಂದಿದೆ. ಸೊ ಈಗೂ ಕೂಡ ನಡೆಯುತ್ತೆ, ಮುಂದೂ ಕೂಡ ಈ ಒಂದು ಯೋಜನೆ ನಡೆಯುತ್ತೆ ಅಂತ DK ಶಿವಕುಮಾರ್ ಸರ್ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಬೇಕಾದ್ರೆ ಈ ಒಂದು ಕ್ಲಿಪ್ ಅನ್ನ ನೋಡ್ಕೊಂಡ್ ಬನ್ನಿ. 2-3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ವರ್ಗಾವಣೆ ಆಗ್ತಿಲ್ಲ ಅಂತ ಸರ್ ಯಾರು ಹೇಳಿದ್ರು? ಮಾಹಿತಿ ಸರ್ ಈಗಿರೋದು ಸರ್ ಮಾಹಿತಿ ಆಗ್ತಾ ಇದೆ. ಎಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ, ಕೊಟ್ಟಿದ್ದೀವಿ. ನಾವು ಕೊಟ್ಟಿದ್ದು
ಎರಡೆರಡು ತಿಂಗಳದ್ದು ಒಟ್ಟಿಗೆ ಎಲ್ಲ ಕೊಟ್ಟಿದ್ದೆಲ್ಲ ಆಗಿದೆ. ಎಲ್ಲ ಕಲೆಕ್ಷನ್ಸ್ ಎಲ್ಲ ಆಗ್ತಾ ಇದೆ. ಸೆಂಟ್ರಲ್ ಬಜೆಟ್ ಕಾಯ್ತಾ ಇದ್ದೋ, ಖಂಡಿತ ಎಲ್ಲರಿಗೂ ಬಿಡುಗಡೆ ಮಾಡ್ತೀವಿ. ಸೊ ನೋಡಿದ್ರಲ್ಲ, ಇಲ್ಲಿ ಕೂಡ ಅವರು ಕೂಡ ಹೇಳಿದ್ರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದಲ್ಲ, ಹಾಗಾದ್ರೆ ಈ ಒಂದು ಯೋಜನೆ ಬಂದ್ ಆಗತ್ತಂತ ಯಾರು ಹೇಳ್ತಾ ಇರುವಂತದ್ದು. ಸೊ ಮತ್ತೆ ಅಮೌಂಟ್ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇರುವಂತದ್ದು. ಸೊ ಈ ಎಲ್ಲ ಕಾರಣಗಳು ನಿಮ್ಗೆ ಈಗಾಗಲೇ ಆಲ್ಮೋಸ್ಟ್ ಗೊತ್ತಿರುವಂತದ್ದು. ಯಾಕಂದ್ರೆ ಟೆಕ್ನಿಕಲ್ ಇಶ್ಯೂ, ಸರ್ವರ್ ಇಶ್ಯೂ ಅಂತ ಅವ್ರು ಹೇಳ್ತಾ ಇರುವಂತದ್ದು, ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಂತ ಅವರೇ ಹೇಳ್ತಾ ಇರುವಂತದ್ದು. ಸೊ ಈ ಎಲ್ಲ ಒಂದು ಸಮಸ್ಯೆಗಳನ್ನ ಪಾರು ಮಾಡಿ ಅಮೌಂಟ್ ಹಾಕ್ತೀವಿ ಅಂತಾನೆ ಒಂದು ಮಾತು ಅವರಿಂದ ಬರ್ತಾ ಇರುವಂತದ್ದು. ಸೊ ಎಷ್ಟರ ಮಟ್ಟಿಗೆ ಅಮೌಂಟ್ ಹಾಕ್ತಾರೆ, ಆದ್ರೆ ಇಲ್ಲಿ ಆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಸಚಿವರಲ್ಲ ಕೆಳ ಅಧಿಕಾರಿಗಳಿಗೆ ಕೇಳಿದ ತಕ್ಷಣ ಅವ್ರು ಏನ್ ಹೇಳ್ತಾ ಇದ್ದಾರೆ, ಆದಷ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಯೇ ಬಂದ್ ಆಗುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳಿರುವಂತದ್ದು. ಸೊ ನೋಡೋಣ ಈ ಒಂದು ಜುಲೈ ಎಂಡ್ ವರೆಗೂ ನೀವು ವೇಟ್ ಮಾಡೋಣ. ಸೊ ಅಷ್ಟರ ಒಳಗೆ ಎಲ್ಲಾದ್ರೂ ಈ ಒಂದು ಖಾತೆಗಳಿಗೆ ಜಮಾ ಆಗ್ತಾ ಬಂದ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಕಂಟಿನ್ಯೂ ಆಗತ್ತೆ, ಆದಷ್ಟು ಎಲ್ಲರಿಗೆ ಹೆಲ್ಪ್ ಆಗತ್ತೆ ಅಂತಾನೆ ಹೇಳ್ಬೋದು. ಆದಷ್ಟು ಜನರಿಂದ ಅಭಿಪ್ರಾಯ ಏನ್ ಬರ್ತಾ ಇದೆ ಅಂದ್ರೆ, ಈ ಒಂದು ಫ್ರೀ ಬಸ್ ಬಂದ್ ಮಾಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನಾವು ಮುಂದುವರಿಸಿ ಅಂತಾನೆ ಹೇಳ್ತಾ ಇರುವಂತದ್ದು. ಸೊ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದ್ ಮಾಡೋದಾಗಿದ್ರೆ, ಫ್ರೀ ಬಸ್ ಬಂದ್ ಮಾಡೋದಾಗಿದ್ರೆ ಇನ್ನು ಕೆಲವೊಂದಿಷ್ಟು ಹೇಳುವಂತಹ ಮಾಹಿತಿ ಇದು. ಸೊ ಈಗ ಹಾಲಿನ ಬೆಲೆ ಯಾಕೆ ಏರಿಸಿದ್ರು, ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಯಾಕೆ ಏರಿಕೆ ಮಾಡಿದ್ರು, ಸಾಕಷ್ಟು ಬೆಲೆಗಳನ್ನ ಏರಿಕೆ ಮಾಡ್ತಾ ಇದ್ದಾರೆ. ವಸ್ತುಗಳ ಬೆಲೆನ ಇಂಪಾರ್ಟೆಂಟ್ ಅಂದ್ರೆ ದಿನನಿತ್ಯ ಯೂಸ್ ಆಗುವಂತಹ ಬೆಲೆ ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದ್ ಮಾಡೋದು, ಇವೆಲ್ಲ ಯೋಜನೆಗಳನ್ನ ಬಂದ್ ಮಾಡ್ತಾ ಇರುವಂತದ್ದು ಯಾತಕ್ಕೆ. ಸೊ ಇಲ್ಲಿ ನಮ್ಮಿಂದ ತಗೊಂಡು ನಮಗೆ ಕೊಡ್ತಾ ಇರುವಂತದ್ದು ಇವರು. ಸೊ ಇವ್ರು ಯಾವ ಯೋಜನೆನೂ ಕೂಡ ಬೇಡ, ನಮ್ಗೆ ಎಲ್ಲನೂ ಕೂಡ ಬಂದ್ ಮಾಡ್ಲಿ ಅಂತ ಕೆಲವೊಂದಿಷ್ಟು ಮಹಿಳೆಯರಿಂದ ಅಭಿಪ್ರಾಯ ಬರ್ತಾ ಇದೆ. ಇನ್ ಕೆಲವೊಂದಿಷ್ಟು ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬರಬೇಕು, ಎಲ್ಲರಿಗೆ ಬರಬೇಕು, ಈ ಒಂದು ಯೋಜನೆಯಿಂದ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು. ಸೊ ಇಲ್ಲಿ ಬೆಲೆ ಇಳಿಕೆ ಮಾಡಿ ಈ ಒಂದು ಯೋಜನೆಗೆ ತರಬೇಕು ಅಂತ ಹೇಳ್ತಾ ಇರುವಂತದ್ದು. ಇನ್ನು ಕೆಲವರು ಫ್ರೀ ಬಸ್ ಬಂದ್ ಮಾಡಿ ಮತ್ತೆ ಈ ಒಂದು ಫ್ರೀ ಕರೆಂಟ್ ಬಂದ್ ಮಾಡಿ ಅಂತಾನೆ ಹೇಳ್ತಾ ಇರುವಂತದ್ದು. ಸೊ ಆದಷ್ಟು ಫ್ರೀ ಬಸ್ ಬಂದ್ ಮಾಡಿದ್ರೆ ನಡೆಯುತ್ತೆ, ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇದೆ. ಈ ಒಂದು ಯೋಜನೆ ಮುಂದುವರೆದ್ರೇನೆ ಒಳ್ಳೇದು ಅಂತ ಎಲ್ಲರ ಅಭಿಪ್ರಾಯ ಇದೆ. ಸೊ ಆದಷ್ಟು ಸರ್ಕಾರ ಏನ್ ಮಾಡುತ್ತೆ, ಏನ್ ಡಿಸಿಷನ್ ತಗೋತ್ತೆ ನೋಡೋಣ. ಸೊ ಅದನ್ನ ಡಿಸಿಷನ್ ಹೇಳಿದ ತಕ್ಷಣ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ಮಾಹಿತಿ ಮೇಲ್ಗಡೆಯಿಂದ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಭೇಟಿಗೆ.